ಸರ್ ಸಿನಿಮಾ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅದು ಈ ಮೂಮೆಂಟಲ್ಲಿ ನಮ್ಮ ಬಾಸ್ ಒಳಗಡೆ ಇರಬೇಕಾದ್ರೆ ಈ ಥರ ಸಿನಿಮಾ ಕೊಟ್ಟಿರೋದು ತುಂಬಾ ಇಷ್ಟ ಆಯಿತು, ತುಂಬಾ ಇಷ್ಟ. ನಮ್ಮ ಬಾಸ್ನಂತೂ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ. ಆ ದೇವರಲ್ಲಿ ಕೇಳ್ಕೊಳ್ಳೋದೇ ಒಂದು, ನಮ್ಮ ಬಾಸ್ ಬೇಗ ಆಚೆ ಬರಬೇಕು, ನಮ್ಮ ಸೆಲೆಬ್ರಿಟಿಗಳಿಗೆ ಫುಲ್ ಖುಷಿ ಕೊಡಬೇಕು ಅಷ್ಟೇ. ಜೈ ಡಿ ಬಾಸ್. ಈ ಸೆಲೆಬ್ರೇಷನ್ನು ಈ ಹೊರಗಡೆ ಹೋದ್ರೆ ಊಟ ಹಾಕ್ಸ್ತಾ ಇದ್ದಾರೆ. ಈ ಸೆಲೆಬ್ರೇಷನ್ ಒಬ್ಬ ಹೀರೋ ಇಲ್ಲದೆ ಇರಬೇಕಾದ್ರೆ ಈ ಸೆಲೆಬ್ರೇಷನ್ ಮಾಡೋದು ಬಾಸ್ ಒಬ್ಬರೇ. ಇಡೀ ಕರ್ನಾಟಕದಲ್ಲಿ ಬಾಸ್ ಒಬ್ಬರೇ, ಡಿ ಬಾಸು. ಯಾರ್ಯಾರೋ ಬಾಸು ಗೀಸು ಅಂತ ಯಾರು ಇಲ್ಲ, ಡಿ ಬಾಸ್ ಒಬ್ಬರೇ ಬಾಸು. ಒಳಗಡೆ ಒಬ್ಬ ನಟ ಒಳಗಡೆ ಇದ್ಕೊಂಡು ಈ ಥರ ಇದಾಗ್ತಿದೆ ಅಂದರೆ ಅವ್ರ ಲೆವೆಲ್ ಏನು ಅಂತ ನೀವೇ ಯೋಚನೆ ಮಾಡಿ. ಈ ಥರ ಕ್ರೇಜ್ ಯಾರಿಗೂ ಬರಲ್ಲ. ಒಂದು ಸಿನಿಮಾ ಮಾಡಿದ್ವಿ, 5 ಸಿನಿಮಾ ಬಾಸ್ ಒಳಗಡೆ ಫಿಲಮಲ್ಲಿ ಹೇಳೋರು, ನೀವು ಬಂದು ಫಿಲಮ್ ನೋಡ್ರಿ, ಸ್ವಂತ ಟ್ಯಾಲೆಂಟಿಂದ ಬೆಳೆದಿರೋದು ಅಂತ ಹೇಳೋರೆ. ಅದು ಸ್ವಂತ ಟ್ಯಾಲೆಂಟ್ ಅಂದರೆ, ಒಂದು ಸ್ವಂತ ಟ್ಯಾಲೆಂಟ್ ಇದ್ದರೆ ಅಲ್ಲೋಗಿ ಮುಟ್ಟಬೇಕು. ಯಾರು ನಾವು ಬೈ ಮಾಡೋಕ್ಕಾಗಲ್ಲ ಅಲ್ವಾ ಫ್ಯಾನ್ಸ್ನ. ಇವರೆಲ್ಲರಿಗೂ ಮುಟ್ಟಿರೋದು. ಇವರೆಲ್ಲರೂ 6 ಗಂಟೆಗೆ ಇವತ್ತು ಗುರುವಾರ ಬೇರೆ ವರ್ಕಿಂಗ್ ಡೇ, ಇವತ್ತು ರಜಾ ಹಾಕ್ಬಿಟ್ಟು ಬಂದವ್ರೆ. ಅದು ನಮ್ಮ ಬಾಸ್ ಕ್ರೇಜ್. ಎಲ್ಲ ರೀತಿ ಆಡಿಯನ್ಸ್ ಇರ್ತಾರೆ. ಆಫ್ಟರ್ ರಾಬರ್ಟ್ ಕಾಟರ್ ಆದಮೇಲೆ ನಮ್ಮ ಬಾಸ್ ಕರೆಕ್ಟಾಗಿ ಡೈರೆಕ್ಟ್ ಯೂಸ್ ಮಾಡಿದ್ರೆ ಪ್ರಕಾಶ್ ವೀರು. ಯಾಕಂದರೆ ಅವ್ರಿಗಿರೋ ಟ್ಯಾಲೆಂಟ್ಗೆ ಸಖತ್ತಾಗಿ ಮಾಡ್ತಾರೆ. ಇವತ್ತು ನೋಡ್ಬಿಟ್ಟು ಸಖತ್ ಖುಷಿ ಆಯಿತು. 6 ಗಂಟೆಯಿಂದ ಇಲ್ಲೇ ಬಂದಿದ್ದೀವಿ ನಾವು. ಬಂದರೆ ಡೆವಿಲೇ ಗೊತ್ತಲ್ಲ. ನೀವು ನಿಮ್ಮ ಬ್ಯಾರಕಲ್ಲಿ ಟಿ ವಿ ಹಾಕಿದ್ದಾರೆ ಅಂತ ಗೊತ್ತು. ನೀವು ಏನಾದ್ರು ನಮ್ಮ ವಿಷಯ ನೋಡ್ತಾ ಇದ್ರೆ ಎಲ್ಲ ಸೆಲೆಬ್ರಿಟಿಗಳ ಪರವಾಗೂ ನಾವೇ ಹೇಳ್ತೀವಿ, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಪ್ರತಿ ಸಲ ಯಾವಾಗಲೂ ನಿಮ್ಮ ಮೇಲಿರುತ್ತೆ. ಆದಷ್ಟು ಬೇಗ ಬನ್ನಿ. ನಿಮ್ಮನ್ನ ಇಲ್ಲಿವರೆಗೂ ಇಲ್ಲಿ ಮೆರೆಸ್ತಾ ಇದ್ವಿ, ಇವಾಗ ಇಲ್ಲಿ ಕೂತ್ಕೊಂಡು ಮೆರೆಸ್ತೀವಿ ಬಾಸ್. ಲವ್ ಯು ಬಾಸ್, ಮಿಸ್ ಯು. ಕರ್ನಾಟಕದ ಜನತೆಗೆ ಡೆವಿಲ್ ಸಿನಿಮಾ ಒಂದು ಫುಲ್ಲು ಒಂದು ಹಬ್ಬ ರೀತಿ ಕಾಣ್ತಾ ಇದೆ. ಒಂದು ತುಂಬ ದೊಡ್ಡ ಜಾತ್ರೆ, ಇಡೀ ಕರ್ನಾಟಕದಲ್ಲಿ ಜಾತ್ರೆ ನಡೀತಾ ಇದೆ, ಡೆವಿಲ್ ಜಾತ್ರೆ ಅಂದರೆ ಡೆವಿಲ್ ಸಿನಿಮಾ. ನಮ್ಮ ಬಾಸ್ ಒಂದು ಡೈಲಾಗ್ ಹೇಳ್ತೀನಿ ಬಾಸ್ದು ಡೆವಿಲ್ದು. ನಮ್ಮ ಮನೆಯಲ್ಲೊಂದು ಪುಟ್ಟ ಪಾಪು ಇರುವುದು, ಪೋಟ ತೆಗೆಯಲ್ಲ ಅದಕ್ಕೆ ಬಲ್ಲು ಕೋಪ ಬರುವುದು, ಪೋಟ ತೆಗೆದ ಕೈಯ ಪಾಪು ಮುರಿದು ಬಿಡುವುದು, ಸರ್ಸು ಪಾಪು ಹೆಸರು ಕೇಳಲ್ವಾ. ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೇದಾಗ್ಲಿ ಆಳಿಗೊಂದು ಕಲ್ಲು ಎಸ್ತೋರ್ಗೆ, ಕಷ್ಟ ಅನ್ನೋದು ವಸ್ತೇನಲ್ಲ ನಮ್ಮ ಡಿ ಬಾಸ್ಗೆ. ರಂ ರಂ ರತತ ರಂ ರಂ ರತತ. ಒಳ್ಳೇದಾಗ್ಲಿ ಆಳಿಗೊಂದು ಕಲ್ಲು ಎಸ್ತೋರ್ಗೆ, ಕಷ್ಟ ಅನ್ನೋದು ವಸ್ತೇನಲ್ಲ ನಮ್ಮ ಡಿ ಬಾಸ್ಗೆ. ಬಾಸು ಕೆಮ್ಮದಷ್ಟು ಬೆಲೆ ಜಾಸ್ತಿ ಸುಳ್ಳಲ್ಲ, ಆವು ಮುಂಗ್ಸಿಯ ಕತೆ ನಿಮಗೆ ಗೊತ್ತಲ್ವಾ. ನೋಡಿದ್ರೂ ಸುಳ್ಳಾಗಬಹುದು ನಾಳೆ, ಕೇಳಿದ್ರೂ ಸುಳ್ಳಾಗಬಹುದು ನಾಳೆ. ಬಾಸು ಹೆಸರಿಲ್ದೆ ಬೇಯೋದಿಲ್ಲ ಬೇಳೆ, ಡಿ ಬಾಸ್ ಹೆಸರಿಲ್ದೆ ಬೇಯೋದಿಲ್ಲ ಬೇಳೆ. ಒಳ್ಳೇದಾಗ್ಲಿ ಆಳಿಗೊಂದು ಕಲ್ಲು ಎಸ್ತೋರ್ಗೆ, ಕಷ್ಟ ಅನ್ನೋದು ವಸ್ತೇನಲ್ಲ ನಮ್ಮ ಡಿ ಬಾಸ್ಗೆ. ಹಗಲು ಅದ್ಯಾವುದು ಹೇಳಕ್ಕೆ ಗೊತ್ತಾಯಿಲ್ಲ. ಜನ್ಮ ತಾಯಿ ಲೆಕ್ಕ, ಬುದ್ಧಿ ಅಪ್ಪನ ಲೆಕ್ಕ, ಬದುಕು ನಮ್ಮ ಲೆಕ್ಕ, ಸಾವು ದೇವ್ರ ಲೆಕ್ಕ, ನಿಯತ್ತು ನಮ್ಮ ಚಾಲೆಂಜ್ ಸ್ಟಾರ್ ದರ್ಶನ್ ಲೆಕ್ಕ. ನಮ್ಮ ತಂದೆ ಹೇಳ್ತಾ ಇದ್ರು, ದುಡಿಮೆನ ತಲೆ ಎತ್ಕೊಂಡು ಮಾಡು, ಸಾಯನ ತಲೆ ತೆಗಿಸ್ಕೊಂಡು ಮಾಡು ಅಂತ. ತಾಯಿ ಉಸಿರು ಕೊಡ್ತಾಳೆ, ತಂದೆ ಹೆಸರು ಕೊಡ್ತಾನೆ. ಆದರೆ ಗುರು ಉಸಿರಿರೋವರೆಗೂ ವಿದ್ಯೆ ಕಲಿಸೋ. ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಮೂವಿ ಬಂದಿದೆ. ಪ್ರತಿಯೊಬ್ಬರು ಒಂದು ಥಿಯೇಟರ್ ಮೂವಿ ನೋಡಿ. ನೀವು ಕ್ಲೈಮ್ಯಾಕ್ಸ್ ಯಾರು ಎಕ್ಸೆಪ್ಟೇ ಮಾಡೋಕ್ಕಾಗಲ್ಲ, ಮೂವಿ ನೆಕ್ಸ್ಟ್ ಈ ಥರ ಹೋಗುತ್ತೆ ಇದಿದೆ ಅಂತ. ಕ್ಲೈಮ್ಯಾಕ್ಸ್ ವರ್ಗೂ ನಿಮಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ ಮೂವಿ. ಪ್ರತಿಯೊಬ್ಬರು ಬಂದು ಮೂವಿ ನೋಡಿ, ಕ್ಲೈಮ್ಯಾಕ್ಸ್ ವರ್ಗೂ ನಿಮಗೆ ಗೊತ್ತಾಗಲ್ಲ ಡೆವಿಲ್ ಯಾರು ಕೃಷ್ಣ ಯಾರು ಅಂತ. ಆಕ್ಚುಲಿ ಬಾಸ್ ಇದರಲ್ಲಿ ಡಬಲ್ ಶೇಡ್ ಮಾಡಿದ್ದಾರೆ. ನೀವು ಅದು ಬಂದು ಯಾವ ಥರ ಆಕ್ಟಿಂಗ್ ಇದೆ ಏನಿದೆ ಅಮೌಂಟ್ ನೀವು ಬಂದು ಪ್ರತಿಯೊಬ್ಬರು ಮೂವಿನ ಥಿಯೇಟ್ರಲ್ಲೇ ಬಂದು ನೋಡಿ. ಯಾವುದೇ ರೀತಿ ಪೈರಸಿಗಳೆಲ್ಲ ನೋಡಕ್ ಹೋಗ್ಬೇಡಿ. ಒಂದು ಅವರು ತುಂಬಾ ಒಳ್ಳೆಯವರು ಅವರೇ ಮಾಡಿದ್ದಾರೆ, ತುಂಬಾ ಕೆಟ್ಟದ್ದು ಅವರೇ ಮಾಡಿದ್ದಾರೆ. ಅಂದ್ರೆ ವಿಲನ್ ಅವರೇನೆ, ಹೀರೋನ್ ಅವರೇನೆ. ಆಲ್ರೆಡಿ ಒಂದ್ಸತಿ ಬಾಸು ಒಂದು ಇಂಟ್ರೋಲ್ ಹೇಳಿರ್ತಾರೆ, 2 ಗುಡ್ಡು ನಾವೇ 2 ಬ್ಯಾಡು ಅವರೇ, ಮಧ್ಯ ನಿಂತ್ಕೊಂಡು ನೋಟಾಗಿ ಆಟ ಆಡಲ್ಲ ಅಂತ. ಆ ಥರ ಮೂವಿಲಿ ತೋರಿಸಿದ್ದಾರೆ ಬಾಸ್. ಫ್ಯಾಮಿಲಿ ಆಡಿಯನ್ಸ್ ನೋಡುವಂತಾನೆ ಮೂವಿನೇ. ಮಾಸ್ ಆಡಿಯನ್ಸ್ ತುಂಬಾ ಇದೆ ಬಾಸ್ ಫ್ಯಾನ್ಸ್ಗೆ, ಮತ್ತೆ ಎಲ್ಲರೂ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಯಾವುದೇ ರೀತಿ ಕಾಂಟ್ರವರ್ಸಿ ಏನಿಲ್ಲ, ಮೂವಿ ತುಂಬಾ ಚೆನ್ನಾಗಿದೆ. ಸರ್ ಡೆವಿಲ್ 2 ಬರೋ ಸೂಚನೆ ಎಲ್ಲ ಇದೆ. ಬಾಸ್ ಹೊರಗಡೆ ಬಂದಮೇಲೆ ಡೆವಿಲ್ 2 ಪಕ್ಕ ಬರುತ್ತೆ. ರಿಲೀಸ್ ಆಗೋದ್ರೆ ಓಡುತ್ತೆ ಪಕ್ಕ 100%. ಸೂಪರ್ ಆಗಿದೆ ಸರ್, ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು, ಬೋರ್ ಆಗಲ್ಲ, ಎಲ್ಲೂ ಚೆನ್ನಾಗಿದೆ. ಮತ್ತೆ ಇಲ್ಲಿರೋ ಫ್ಯಾನ್ಸ್ ಕ್ರೌಡ್ ನೋಡಿದ್ರೆ ಗೊತ್ತಾಗುತ್ತೆ ಮೂವಿ ಹೇಗಿದೆ ಅಂತ. ಬಾಸ್ ಅಂದ್ರೆ ಕ್ರೇಜ್ ಅಲ್ವಾ ಸರ್, ಡಿ ಬಾಸ್ ಅಂದ್ರೆ ಕ್ರೇಜು.
ಅದು ಆಕ್ಚುಲಿ ರಿಯಾಲಿಟಿ ತೋರಿಸಿದ್ರೆ ಜನ ಯಾವ ತರ ಬದಲಾಗಬೇಕು, ದುಡ್ಡು ಇಸ್ಕೊಂಡು ಓಟ್ ಹಾಕೋದಲ್ಲ. ನಮಗೆ ನಾವು ದುಡ್ಡು ಇಸ್ಕೊಂಡು ಓಟ್ ಹಾಕಿದ್ರೆ ಅವರು ಅದೇ ತರ ಅಕ್ಸೆಪ್ಟ್ ಇರ್ತಾರೆ. ನಾವು ಒಳ್ಳೆ ಮನ್ಸು ನೋಡಿ ಓಟ್ ಹಾಕ್ಬೇಕು ಅಂದ್ಬಿಟ್ಟು ತೋರಿಸಿದ್ರೆ ಬಾಸ್ ಅದರಲ್ಲಿ. ಅದು ಗೊತ್ತಿಲ್ಲ. ಬಂದ್ರೆ ತುಂಬಾ ಒಳ್ಳೇದು ಸರ್. ಬಟ್ ಅದು ಅವ್ರವ್ರು ಇಷ್ಟ ಬಿಟ್ಟಿದ್ದು. ನಾವು ಬರ್ಬೇಕಂತ ಫ್ಯಾನ್ಸ್ ಎಲ್ಲರಿಗೂ ಆಸೆ ಇರುತ್ತೆ. ಬಟ್ ಬಾಸ್ಗೆ ನಾವು ಮೂವಿ ನೋಡೋಕೆ ತುಂಬಾ ಇಷ್ಟಪಡ್ತೀವಿ. ಯಾಕಂದ್ರೆ ರಾಜಕೀಯ ಅಂದ್ರೆ ಈಗ ತುಂಬಾ ಜನ ಬಂದು ಒಂದೊಂಥರ ಆಡ್ತಾರೆ. ಬಟ್ ನಮ್ಗೆ ಬಾಸ್ನ ಥಿಯೇಟ್ರಲ್ಲಿ ನೋಡೋಕೆ ಇಷ್ಟ ಸರ್. ಇನ್ನ ನೋಡಿಲ್ಲ ಅಣ್ಣ, ಈಗ ಹೋಯ್ತಾ ಇದೀವಿ ಹೋಗ್ಬಿಟ್ಟು ಬಂದ್ಬಿಟ್ಟು ನೋಡ್ತೀವಿ, ಹೇಳ್ತೀವಿ, ಅಲ್ಲಿ ಗಂಟ ಮಾತಾಡ್ಬಾರ್ದು. ಚೆನ್ನಾಗಿಲ್ದೆ ಹೋಗ್ಲಿ. ನಮ್ ಬಾಸು ಟಿ ಬಾಸ್ ಅಷ್ಟೇ, ದೇವ್ರಿದ್ದಂಗೆ ನಮ್ ಬಾಸು. ನಮ್ಮ ಮನೇಲಿ ನೋಡಲ್ಲ ನೋಡಿ ಆಮೇಲೆ ಹೇಳಿ ಜಾಸ್ತಿ. ಪಿಕ್ಚರ್ ನೋಡಿ ಸಿಕ್ಕಾಪಟ್ಟೆ ಸರ್, ಸಿಕ್ಕಾಪಟ್ಟೆ. 4 ಗಂಟೆಗೆ ರೀ ರಿಲೀಸ್ ಆದಾಗ್ಲೇ ಬಿಟ್ಟಿಲ್ಲ. ಇನ್ನ ಈಗ ಹೊಸ್ದಾಗ್ ಬರ್ತಾರ ಫಿಲಮ್ ಬಿಡ್ತೀವ ನಾವು, ರೀ ರಿಲೀಸೇ ಬಿಡಲ್ಲ. ಇನ್ನು ಈ ಫಿಲಮ್ ಬಿಡ್ತೀವ, ಖಂಡಿತ ಬಿಡಲ್ಲ. ಬಾಸ್ನ ನಾವು ಕಾಪಾಡ್ತೀವಿ. ಯಾಕಂದ್ರೆ ನಾವು ನಮ್ಗೆ ದೇವ್ರಿದ್ದಂಗೆ ಬಾಸು. ಅವ್ರು ಏನೇ ತಪ್ಪು ಮಾಡ್ಲಿ, ಏನೇ ಆಗ್ಲಿ ಅವ್ರನ್ನಂತೂ ಬಿಡ್ಕೊಡಲ್ಲ ಸರ್ ನಾವು.